ಲವ್ ತುಮಕೂರು. ಇವ್ರಿಗೋಸ್ಕರ ಬೆಂಗಳೂರಿಂದ ಇಲ್ಲಿ ಗಂಟ ಬರಬೇಕು ಬಸ್. ಮನೆಗೆ ಹೋಗ್ರು ಅದೇ ಪಾಪ ಮಕ್ಕನೇ ಕಾಣಿಸ್ತಿಲ್ಲ, ಲೈಟ್ ಆಗ್ತೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಒಡಿಸ್ಸಾದ ಹುಡುಗ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಯ್ತಿರೋದು ರೈಲ್ವೆ ಸ್ಟೇಷನಲ್ಲಿ. ಯಾಕಂದರೆ ನಾನು ಹೋಗ್ತಿದ್ದೀನಿ ಇವತ್ತು ತುಮಕೂರಿಗೆ, ನಮ್ಮ ಫ್ರೆಂಡ್ ಅವ್ರ ಊರಿಗೆ. ಅವ್ರದ್ದು ಗ್ರೂಪ್ ಪ್ರವೇಶ ಆಯಿತು ಅಂತ ಕರೆದಿದ್ರು. ವ್ಲಾಗ್ ಇವತ್ತು ಕ್ರೇಜಿಯಾಗಿರುತ್ತೆ. ವ್ಲಾಗ್ನ ಕೊನೆ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸಿಗೋಣ ಮುಂದೆ. ಗೈಸ್ ಫೈನಲಿ ನಮ್ಮ ಟ್ರೈನ್ ಬಂತು. ಇದಕ್ಕೋಸ್ಕರ 1 ಅವರಿಂದ ಬಂದು ಕಾಯ್ತಾ ಇದ್ದೀನಿ. ಫೈನಲಿ ಗೈಸ್ ಟ್ರೈನ್ ಒಳಗಡೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಚಾಯ್ ಚಾಯ್. ಗೈಸ್ ಫೈನಲಿ ತುಮಕೂರು ಬಂತು. ಐ ಲವ್ ತುಮಕೂರು. ಸಿಟಿ ಇಸ್ ಲುಕಿಂಗ್ ಬ್ಯೂಟಿಫುಲ್. ಒಂದು ಸಿಂಗಲ್ ಬಸ್ಸು ಸಿಗ್ತಾ ಇಲ್ಲ. ಅಣ್ಣ ಹೇಳಿದ್ರು ಇಲ್ಲೇ ಎಲ್ಲ ಮಸೀದಿ ಇರಬೇಕಂತ. ಅಲ್ಲೈತೆ ದೇವಸ್ಥಾನ, ಮಸೀದಿ ಎರಡು ಒಂದೇ ಕಡೆ. ಹೆಲಿಕಾಪ್ಟರ್ ಗೈಸ್, ಇದ್ರ ಮೇಲೆ ಹತ್ಕೊಂಡು ಆರ್ಬಿಡ್ಲಾ? ಗೈಸ್ ನಮ್ಮ ಫ್ರೆಂಡ್ ಅವರೆಲ್ಲ ನೆನೆನೇ ಬಂದ್ಬಿಟ್ಟವ್ರ. ಬಟ್ಟೆ ತಂದಿಲ್ಲ, ಏನೋ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟವ್ರೆ. ಇವತ್ತು ನನಗೆ ಫೋನ್ ಮಾಡ್ಬಿಟ್ಟು ಬಟ್ಟೆ ತಗೊಂಬ ಅಂದು. ಅವ್ರ ಮನೆ ಹತ್ರ ಹೋಗಿದೆ. ಅವ್ರ ಅಮ್ಮ ಸ್ಕೂಲ್ ಬ್ಯಾಗೆಲ್ಲ ಕಟ್ಬಿಟ್ಟವ್ರೆ. ಬಸ್ಸಲ್ಲೆಲ್ಲ ಜನ ನನ್ನೇ ನೋಡ್ತಾರೆ. ಫುಲ್ಲು ಸೈಕ್ ಮೇಲೆ ಸೈಕ್ ಹೊಡಿತೈತೆ. ಏನೋ ಮಾಡೋಕ್ಕಾಗಲ್ಲ, ಬಂದಿದ್ದು ಒಂದೇ ತರಲೇಬೇಕು. ಇಲ್ಲಿ ಬಸ್ ಸ್ಟ್ಯಾಂಡೆಲ್ಲ ಸಿಕ್ತು. ಇದು ಬಸ್ ಸ್ಟ್ಯಾಂಡು. ಓ ಮೈ ಗಾಡ್, ಮಸ್ತಾಗೈತೆ ಗೈಸ್. ಬಸ್ ಸ್ಟ್ಯಾಂಡಲ್ಲೇ ಎಕ್ಸಿಲೇಟ್ರಲ್ಲಿ ಹಾಕ್ಸ್ಬಿಟ್ಟವ್ರೆ. ಫೈನಲಿ ಗೈಸ್ ಗುಬ್ಬಿ ಬಸ್ ಸಿಕ್ತು. ಇವಾಗ ಒಂದು ಜಸ್ಟ್ ಬಂದು ಮಿಸ್ ಆಗ್ಬಿಡ್ತು. ಇವಾಗ 12:15 ಆಗದೆ, 1:15 ಬರ್ತದಂತ ಹೇಳ್ತವ್ರೆ. 3/4 ಅವರ್ ಇಲ್ಲಿ ಕಾಯ್ಬೇಕಾ? ಎಂಥ ಪರಿಸ್ಥಿತಿ ಬಂದ್ಬಿಡೋದಂದರೆ, ಈ ಕಡೆ ಅಳೋ ಕಾದೆ, ಆ ಕಡೆ ನಗೋ ಕಾದೆ. ಫೈನಲಿ ಗೈಸ್ ಫ್ರೆಂಡ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ದೀನಿ. ಅವ್ರು ಬರ್ಬೇಕು, ಯಾರನ್ನ ಕಳಿಸ್ತೀನಿ ಅಂದವ್ರೆ. ಗೊತ್ತಿಲ್ಲ ಯಾರು ಬರ್ತಾರೆ ನೋಡೋಣ. 8 ಗಂಟೆಗೆ ಬಂದಿದ್ದು, 2:10 ಬಂದಿದ್ದೀನಿ ಆಗಲೇ. ಎಷ್ಟು ಅವರ್ ಆಯಿತು? 6 ಅವರ್. ಸೊಂಟೆಲ್ಲ ನೋಡ್ತಿದ್ದೀವಿ ಟ್ರಾವೆಲ್ ಮಾಡಿಬೇಡಿ. ಹೇಳಿದೆ ಗೈಸ್ ಗ್ರೂಪ್ ಪ್ರವೇಶ. ಇವ್ರಿಗೋಸ್ಕರ ಬೆಂಗಳೂರಿಂದ ಇಲ್ಲಿ ಗಂಟ ಬರಬೇಕು ಬಸ್ಸಲ್ಲಿ. ನಾವೇನು ಮಾಡೋಣ? ಎಲ್ಲಿ ಊಟ ಗೈಸ್? ಮುಗೀತಾ ಇಲ್ಲ, ನಾವೇ ಇದ್ದೀವ. ಅವ್ರದ್ದು ಹಾಕ್ತೀನಿ ಬಿಡು, ಇನ್ನು ಅವರೇ ಬರ. ಲೇಡೀಸ್ ಎಲ್ಲ ಅವರೇ, ಲೇಡೀಸ್ ಕೊಡ್ತಾವ್ರೆ. ನಡಿಯೋ. ಊಟ ಮಾಡ್ಕೊಂಬಂದು ಹೆಂಗೆ ಕೂತವಳು ನೋಡಿ. ಅದೇ ಹೆವಿ ತಿನ್ಬಿಟ್ಟವಳೆ ಪಾಪ. ಎದೊಳಕಾಯ್ತೀರ? ನೀನೇನು ಆಗ್ತಾ ಇದೆಯಾ? ಏನು ಆಗ್ತಾ ಇದೆಯಾ? ಇವನು ಸ್ಕೂಲಲ್ಲಿ ನಮ್ಮ ಜೊತೆ ಓದ್ತಿದ್ದ, ನಮ್ಮ ಫ್ರೆಂಡ್. ಇವನು SSLC ಫೇಲ್ ಆದಮೇಲೆ ತಲೆ ಸ್ವಲ್ಪ ಕೆಟ್ಟುಬಿಟ್ಟದೆ. ಅದಕ್ಕೆ ಇಲ್ಲಿ ಬಂದು ಡೋಲ್ ಬರೆಸ್ತ ನೋಡಿ. 1-2 ಶಾಟ್ ಕೊಡು. ನೋಡಿ ಗಾಯ್ಸ್, ಅಂಗಡಿ ಕರ್ತೀನಿ ಅಂತ ಅಂಗಡಿಗೆ ಹೋಗಿ ಬರೋಣ ಅಂತ ಕರೆದ್ಬಿಟ್ಟು ಹೆಂಗೆ ಹೋಗಿ ಕರ್ಕೊಂಡೋಯ್ತಾನೆ. 2 ರೂಪಾಯಿ ತಾನೆ? ಹಾಂ ಕರೆಕ್ಟ್ ಅಲ್ವಾ? 18 ರೂಪಾಯಿ ಆಯ್ತಲ್ಲ. ಏನು ತಗೊಬಂದಿ ತೋರಿಸು ಒಂದ್ಸಲ.
ತೋರ್ಸು. ಊರಲ್ಲೆಲ್ಲ ಇದೆಲ್ಲ ಕಾಮನ್ ಗೈಸ್. ವಿಮಾಲು ಬೀಡಿ ಎಲ್ಲ ಹೊಡಿತಾನೆ ಗೈಸ್. ಮನೆಗೆ ಹೋಗ್ರೋ. ಫೈನಲಿ ಗೈಸ್ ಪೂಜೆ ಎಲ್ಲ ಮುಗೀತು ಅಂತ ಅವ್ರ ಊರನ್ನ ತೋರಿಸ್ತೀನಿ ಹೆಂಗೈತೆ ನಮ್ಮೂರು ಅಂತ ಕರ್ಕೊಬತ್ತಾಳೆ. ಆದರೆ ನಾವೇ ಮುಂದೆ ನಡೀತಿದ್ದೆ, ಅವಳೇ ಫೋನ್ ಇಟ್ಕೊಂಡಿದ್ದೆ ನೋಡ್ತಾಳೆ. ಹುಡುಗಿರಿಗೆ ಫೋನ್ ಕೊಡಬಾರ್ದು, ಅವಳಿಗೊಂದು ಹುಚ್ಚು ಇವಳಿಗೊಂದು ಹುಚ್ಚು. ಇವಳಂತೂ ಫೋನಲ್ಲೇ ಮುಳುಗಿರ್ತಾಳಪ್ಪ. ನಾವು ನಡೀತಾನೆ ಇರೋದು. ಓಹ್ ಸ್ಟೋರಿ ತೋರಿಸ್ಲಾ ಈಗ? ನೋಡಿ ಗೈಸ್, ಇವಾಗ ಯಾವುದೋ ಹುಡುಗಿ ಹೇಳ್ತಿದ್ಲು ಫೋನ್ ಅಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ಲ ಅಂತ. ಇಷ್ಟು ಬೇಗ ಸಾಕು ಬಿಡು ನಂಗೆ ಅಷ್ಟೇ. ಏನನ್ಲಿ ನೋಡಿ ಗೈಸ್, ಒಂದು ಸೈಡ್ ಐತೈತೆ, ಇಲ್ಲಿ ನಮ್ದೆಲ್ಲ ಮೀಟಿಂಗ್ ನಡೀತೈತೆ. ಪಾಪ ಮಕಾನೇ ಕಾಣಿಸ್ತಿಲ್ಲ, ಲೈಟ್ ಆಗ್ತಿದೆ. ಎಲ್ಲೆಲ್ಲರೂ ಇಲ್ಲಿ ನಮ್ಮ ಮೀಟಿಂಗ್ ನಡೀತಿದ್ರೆ ಅಲ್ಲಿ ಅಂಕಲ್ ಆಂಟಿ ಅವ್ರದ್ದು ಮೀಟಿಂಗ್ ನಡೀತಿದೆ. ಅಲ್ಲಿ ಪ್ರಿಯಾಂಕಾ ಕೂತ್ಕೊಂಡು ಮಧ್ಯದಲ್ಲಿ ಡಿಸ್ಕಷನ್ ನಡೀತೈತೆ ಅವ್ರದ್ದು ಬೇರೆ. ಅಷ್ಟೇ. ಇವತ್ತು ನೈಟ್ ಆಗೈತೆ, ಈಗ ಊಟ ಮಾಡಬೇಕು. ಬಗೆ ನೋಡ್ತಾಳೆ. ಈ ಅಣ್ಣ ನನಗೆ ಫ್ರೆಂಡ್ ಆಗಿರೋದಿಲ್ಲಿ. ಇವಳು ಎದ್ದು ಬಿದ್ದು ನಗ್ತಾಳೆ, ಬಿದ್ದು ನಗ್ತಾಳೆ. ಕಮಾನ್ ಬೇಗ. ಪಾಪ ಹುಡುಗಿ ಎಷ್ಟು ಸಣ್ಣ ಆಗ್ಬಿಟ್ಟಾಳು ಅಂದ್ರೆ 2 ದಿವಸದಲ್ಲಿ. ನೀಂದು ಅಪ್ಪನೇ ಆಗಿದೆ ಬಿಡಿ 2 kg. ಜಾಸ್ತಿ ಮಾತಾಡ್ತಾಳೆ ಇವಳು. ಸರ್ವೆಂಟ್ ಕೆಲಸ ಮಾಡು. ಕೇಳ್ತಾಳ, ಕೊಡ್ತಾಳು. ಎರಡು ಹಾಕು, ಯಾರ್ಯಾರು ಏನು ಬೇಕು ಅವ್ರು ತಾತಾರೆ. ಪಾಪ ಹುಡುಗರು ಹೊಟ್ಟೆ ಹಸಿತಾ ಇದೆ, ಅವ್ರಿಗೇನು ಕೊಡ್ತಾ ಇಲ್ಲ. ಒಂದೊಂದ್ಸಲ ಒಂದೊಂದು ಕೇಳ್ತಾಳೆ ಇವಳು. ಹುಡುಗಿಯರು ಹೇಳ್ತಾಳೆ, ನಂಗೆ ಗೊತ್ತಿಲ್ಲ. ಊಟ ಮುಗೀತು, ಈಗ ಮನೆಗಳಿಗೆ ಹೋಗ್ತಿದ್ದೀವಿ. ಚಳಿ. ನಾನು ತಿಂದಿಲ್ಲ ಗೈಸ್, ನಾನು ಇಷ್ಟೇ ಅನ್ನ ತಿಂದಿರೋದು. ಬರಲಿಲ್ಲ ಅದು, ಹಿಂಗೂ ಇಷ್ಟೇ ಬಂದಿರೋದು ಅದರಲ್ಲಿ. ಫೈನಲಿ ಊಟ ಎಲ್ಲ ಮುಗೀತು. ಚಳಿ ಜಾಸ್ತಿ ಆಗ್ಬಿಟ್ಟಿದೆ, ಇವಾಗ ಮನೆಗೆ ಹೋಗ್ಬೇಕು. ಸಿಗ್ತೀನಿ ನಾಳೆ ಬೆಳಗ್ಗೆ, ಬೈ. ಈಗ ಜಸ್ಟ್ ಎದ್ವಿ ಬೆಳಗ್ಗೆ. ಚಳಿ ಒಂಥರ ಫೀಲಿಂಗು. ವ್ಯೂ ಮಸ್ತಾಗೈತೆ ಹಿಂದೆಗಡೆ ನೋಡಿ, ಅಡಿಕೆ ತೋಟ ಫುಲ್ಲು. ನನಗೆ ಫುಲ್ ಟಾಪ್ ಫ್ಲೋರಿಗೆ ಬಂದಿದ್ದೀನಿ. ಚೆನ್ನಾಗೈತೆ ಒಂಥರ. ಈಗ ಎದ್ಬಿಟ್ಟು ಆಚೆ ಓದ್ತವ್ರೆ. ನೆನ್ನೆ ಮಾಡ್ದ ನಿದ್ದೆ ಚೆನ್ನಾಗಿ ಮಾಡ್ದ. ಬೆಳಗ್ಗೆ ಚೆನ್ನಾಗೈತೆ. ಎಲ್ಲಿ ಈ ಬೆಂಗಳೂರು ಹೋಗ್ಬೇಕಂತ ಪ್ರಿಪ್ರೇಷನ್ ನಡೀತಿದ್ದೆ ಕೆಳಗಡೆ. ನಮ್ದೇನಿಲ್ಲ, ನಾವು ಒಂದೇ ಬಟ್ಟೆ ಹಾಕೊಂಡ್ಬಂದಿದ್ವಿ, ಅದರಲ್ಲೇ ಹೋಗ್ತಿದ್ದೀವಿ. ಇವ್ರು ಬ್ಯಾಗೆಲ್ಲ ಕೊಚ್ಕೊಬಂದಿದ್ರು, ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾರೆ ಈಗ. ಅದಕ್ಕೆ ಹುಡುಗರ ಲೈಫ್ ಇಸ್ ಬೆಸ್ಟ್. ಇವತ್ತಿನ ಪ್ರಯಾಣ ಇಲ್ಲಿಗೆ ಮುಗೀತು. ಬಸ್ ಹೇಗೆ ನಿಮ್ಮ ಅಕ್ಕ ಬರಲ್ವಾ? ಇದೊಂದು ಎತ್ಕೊಂಡ್ರೆ ಸರಿ ನಟಿ, ಹುಷಾರು. ಗೈಸ್ ಫೈನಲಿ ಬೆಂಗಳೂರಿಗೆ ರೀಚ್ ಆದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟಿಗೆ ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಒಂದು ಫಾಲೋ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಇರ್ತೀನಿ. ಬಾಯ್. ಏನಾದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್.